ಎಲ್ಲರಿಗೂ ನಮಸ್ಕಾರ. ನಾನು ಶ್ರೇಯಸ್ ಮತ್ತು ನಾನು ಕೌಶಲ್. ನಾವಿಬ್ಬರು ಚಿತ್ರಕೂಟ ಕೌಶಲ್ಯ ಶಾಲೆಯಲ್ಲಿ 5ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇವೆ. ಇಂದು ನಾನು ನನ್ನ ಸ್ನೇಹಿತನೊಂದಿಗೆ ಜ್ಞಾನಪೀಠ ಪ್ರಶಸ್ತಿಯ ಕೆಲವು ಮುಖ್ಯ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ. ಕೌಶಲ್, ನೀ ಏನ್ ಓದ್ಕೊಂತಿದ್ಯಾ? ನಮ್ಗೆ ನಾಳೆ ಕನ್ನಡ ಪರೀಕ್ಷೆ ಇದೆ. ಅಷ್ಟೇ ತಾನೇ? ಪೂರ್ತಿ ಕೇಳಿಸ್ಕೊ. ಅದ್ರಲ್ಲಿ ನಮಗೆ ಕನ್ನಡ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಪ್ರಬಂಧ ಕೊಟ್ಟಿದ್ದಾರೆ. ನಂಗೆ ಒಂದು ನೆನಪಾಗ್ತಿಲ್ಲ. ಅಯ್ಯೋ, ಅಷ್ಟೇನಾ? ಈಗ ನಾನು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಮಾಹಿತಿ ಹೇಳ್ತೀನಿ. ನೀನು ತಿಳ್ಕೊಳಕ್ಕೆ ರೆಡಿನಾ? ಹೇಳ್ಬಿಡ್ತೀಯಾ? ಆಯ್ತು, ಹೇಳ್ತೀನಿ. ಜ್ಞಾನಪೀಠ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು, ಇದನ್ನು ಕೇಂದ್ರ ಸರ್ಕಾರವಲ್ಲ, ಬದಲಾಗಿ ಭಾರತೀಯ ಜ್ಞಾನಪೀಠ ಟ್ರಸ್ಟ್ ನೀಡುತ್ತದಂತೆ. ಓ, ಹೌದಾ? ಹೌದು. ಈ ಪ್ರತಿಷ್ಠ ಪ್ರಶಸ್ತಿಯ ಮಾಹಿತಿ ಮತ್ತು ಹಿನ್ನೆಲೆಯನ್ನು ಈಗ ನಾನು ನಿಂಗೆ ಹೇಳ್ತೀನಿ. ಸ್ಥಾಪಕರು ಮತ್ತು ಹಿನ್ನೆಲೆ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕಾ ಸಮೂಹದ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ ಸಾಹು ಶಾಂತಿ ಪ್ರಸಾದ್ ಜೈನ್ ಮತ್ತು ಅವರ ಪತ್ನಿ ರಮಾ ಜೈನ್ ಅವರು 1961ರಲ್ಲಿ ಸ್ಥಾಪಿಸಿದರು. ಈಗ ನಾದ್ರ ಹಿನ್ನೆಲೆ ಮತ್ತೆ ಅದನ್ನ ಯಾಕೆ ಸ್ಥಾಪಿಸಿದರು ಅಂತ ಹೇಳಿದೆ. ನೀನು ಅದನ್ನ ಯಾಕೆ ಗೊತ್ತಾರೆ, ಅದ್ರ ಉದ್ದೇಶ ಏನು ಅಂತ ಹೇಳ್ತೀಯಾ? ಆಯ್ತು. ಉದ್ದೇಶ: ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾದ 22 ಅಧಿಕೃತ ಭಾಷೆಗಳು ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಅಪ್ರತಿಮ ಸಾಹಿತ್ಯ ಕೃತಿಗಳನ್ನು ರಚಿಸಿದ ನಮ್ಮ ಭಾರತ ನಾಗರಿಕ ಜನರನ್ನು ಗೌರವಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ನೀನು ಸರಿಯಾಗಿ ಹೇಳಿದ್ಯಾ ಬಿಡಪ್ಪ. ಈಗ ನನಗೊಂದು ಪ್ರಶ್ನೆ ಇದೆ. ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಾಗ ಏನೇನ್ ಕೊಡುಗೆ ನೀಡ್ತಾರೆ ಅಂತ ನಂಗೊಂದ್ ಸ್ವಲ್ಪ ಹೇಳ್ತೀಯಾ? ಆಯ್ತು. ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಾಗ 7 ಲಕ್ಷದಿಂದ 22 ಲಕ್ಷದವರೆಗೂ ನಗದಿ ಬಹುಮಾನವನ್ನು ಕೊಡುತ್ತಾರೆ ಮತ್ತು ವಾಗ್ದೇವಿಯ ಅಥವಾ ಸರಸ್ವತಿಯ ಕಂಚಿನ ಪ್ರತಿಮೆಯನ್ನು ನೀಡಲಾಗುತ್ತದೆ. ಈಗ ನಂಗೂ ಒಂದು ಪ್ರಶ್ನೆ ಇದೆ. ಏನಪ್ಪಾ ಅದು? ಈ ಜ್ಞಾನಪೀಠ ಪ್ರಶಸ್ತಿ ಎಲ್ಲಿ ಕೊಡ್ತಾರೆ? ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನವದೆಹಲಿಯಲ್ಲಿರುವ ಭಾರತೀಯ ಜ್ಞಾನಪೀಠ ಪ್ರಧಾನ ಕಚೇರಿಯ ಸಮಾರಂಭದಲ್ಲಿ ಅಥವಾ ಭವನದಂತಹ ಪ್ರತಿಷ್ಠ ಸ್ಥಳಗಳಲ್ಲಿ ನೀಡುತ್ತಾರಂತೆ. ಈಗ ನಾವು ಈ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ, ಅದ್ರ ಉದ್ದೇಶ ತಿಳ್ಕೊಂಡ್ವಿ, ಅದನ್ನ ಎಲ್ಲಿ ಕೊಡ್ತಾರೆ ಅಂತ ತಿಳ್ಕೊಂಡ್ವಿ, ಅದ್ರ ಜೊತೆ ಕೊಡೋ ಕೊಡುಗೆ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಆದ್ರೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅಂತಾನೆ ತಿಳ್ಕೊಂಡಿಲ್ವಲ್ಲ. ಕೌಶಲ್, ನೀಗ್ ನೆನ್ಪಿಡ? ನಮ್ಮ ಟೀಚರ್ ನಮಗೆ ಇದನ್ನ ಹೇಳಿದ್ರು. ನೀ ನೆನ್ಸ್ಕೊಂಡ್ ಹೇಳ್ತೀಯಾ? ಇದು ನಮ್ಮ ಪಠ್ಯ ಪುಸ್ತಕದಲ್ಲೇ ಇತ್ತು. ಮೊದಲನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಮಲಯಾಳಂ ಕವಿ ಜಿ ಶಂಕರ್ ಕುರಂ. 1965ರಲ್ಲಿ ಲಭಿಸಲಾಯಿತು. ನೀನ್ ಸರಿಯಾಗಿ ಹೇಳಿದ್ಯಾ. ಈಗ ನಾವು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 8 ಕನ್ನಡಿಗರ ಬಗ್ಗೆ ಹೇಳೋಣ. ಶುರು ಮಾಡಪ್ಪ. ಕುವೆಂಪು ಶ್ರೀ ರಾಮಾಯಣಂ ದರ್ಶನಂ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ದ.ರಾ. ಬೇಂದ್ರೆರವರಿಗೆ ಜ್ಞಾನಪೀಠ ಪ್ರಶಸ್ತಿಯು 4 ತಂತಿ ಎಂಬ ಪುಸ್ತಕಕ್ಕೆ ದೊರೆಯಿತು. ಶಿವರಾಮ್ ಕಾರಂತ್ ಮೂಕಜ್ಜ ಕನಸುಗಳು ಎಂಬ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಲಾಯಿತು. ಅಯ್ಯಂಗಾರ್ ರವರಿಗೆ ಜ್ಞಾನಪೀಠ ಪ್ರಶಸ್ತಿಯು ಚಿಕ್ಕವೀರ ರಾಜೇಂದ್ರ ಎಂಬ ಪುಸ್ತಕಕ್ಕೆ ಲಭಿಸಿತು. ವಿ. ಕೃ. ಗೋಕಾಕ್ ಭಾರತ ಸಿಂಧು ರಶ್ಮಿ ಎಂಬ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೊಡಲಾಯಿತು. ಅಷ್ಟೇ ಅಲ್ಲ, U.R. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರರವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಲಾಯಿತು. ಹೌದು, ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.